ದಿವ್ಯಾ ಬರ್ತಾಳೆ ಭಾವ, ಅವಳು ನಿಮ್ಮ ಜೊತೆನೇ ಇರ್ತಾಳೆ. ಅವಳು ನಿಮ್ಮ ಹೆಂಡತಿ ಭಾವ, ನೀವು ಯಾವಾಗಲೂ ಒಟ್ಟಿಗೆ ಇರಬೇಕು. ಬೇರೆ ಆಗ್ತೀವನ್ನೋ ಮಾತು ಯಾವತ್ತಿಗೂ ನಿಮ್ಮ ಬಾಯಿಂದ ಬರಬಾರ್ದು. ದಿವ್ಯಾ, ಸರಿ ಅಣ್ಣ, ನೀನ್ ಹೇಳ್ತಿದ್ಯಾ ಅಂತ ಅವ್ರ ಜೊತೆ ಹೋಗ್ತೀನಿ. ಆದ್ರೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ದೀನಿ. ನನ್ನ ಬರೀ ಕೈಯಲ್ಲಿ ಕಳಿಸ್ಕೊಡ್ತೀಯಾ? ಇವಳೇನೋ ಫಿಟ್ಟಿಂಗ್ ಇಡ್ತಾ ಇದ್ದಾಳಲ್ಲ. ಏನ್ ಬೇಕಮ್ಮ? ಸೀರೆ ಬೇಕಾ, ಒಡವೆಗಳು ಬೇಕಾ, ಅಥವಾ ಈ ಆಸ್ತಿ ಬೇಕಾ ಹೇಳು. ನೀನೇನೇ ಕೇಳಿದ್ರು ನಾನು ಅದನ್ನು ಕೊಡ್ತೀನಿ. ಅದನ್ನ ನಮ್ಮ ಹತ್ರ ಕೇಳಿದ್ರೆ ಇಡೀ ಆಸ್ತಿನೇ ಬರ್ಸ್ಕೊತಿದ್ವಲ್ರಿ. ಅದಕ್ಕೆ ಅಲ್ವಾ ನಮ್ಮನ್ನು ಕೇಳಲ್ಲ. ಕೇಳಿದ್ಮೇಲೆ ಇಲ್ಲ ಅನ್ನಲ್ಲ ಅಲ್ವಾ ಅಣ್ಣ? ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಮ್ಮ. ಹಾಗಾದ್ರೆ ಪ್ರಮಾಣ ಮಾಡು. ನನ್ನ ಮಾತು ತಪ್ಪಲ್ಲಮ್ಮ. ನನ್ ಮೇಲೆ ಆಣೆ ಮಾಡಿ ಹೇಳು ಅಣ್ಣ. ನನ್ನ ಮೇಲೆ ನಿನ್ ನಂಬಿಕೆ ಇಲ್ವಾ? ನಂಬಿಕೆ ಇಲ್ದೆ ಅಲ್ಲ, ನನ್ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ಎಲ್ಲರಿಗೂ ಗೊತ್ತಾಗ್ಬೇಕು. ಆಣೆ ಮಾಡ್ತಿದ್ದೀನಿ. ಏನ್ ಬೇಕಮ್ಮ? ಅದಕ್ಕೆ ಬೇಕು. ಶಶಿ ನಿನ್ ಹೆಂಡತಿ ಆಗ್ಬೇಕು. ಶಶಿನ ನೀನು ಮದ್ವೆ ಮಾಡ್ಕೋಬೇಕು. ಶಶಿ, ಈಗ ನಿನಗೆ ಸಂತೋಷನೇ ಅಲ್ವಾ? ಇನ್ನು ಏನ್ ಸರ್ ನೋಡ್ತಾ ಇದ್ದೀರಾ? ಬಾವ ಬಾಮ ಇದ್ರು ಇಬ್ರು ಕೈ ಜೋಡಿಸ್ರಿ, ಕೊಡಿ. ತಕ್ಷಣ ಮದ್ವೆ ಕೆಲಸ ಶುರು ಮಾಡ್ಬೇಕು. ಏನ್ರಿ ಯಜಮಾನ್ರೇ, ನಮ್ಮ ಅಣ್ಣನ್ ಮದ್ವೆ ನಡೀತಿದೆ. ನಾನು ಇಲ್ಲೇ ಇದ್ದು ಆ ಕೆಲ್ಸನೆಲ್ಲ ನೋಡ್ಕೋಬೇಕು. ಮದ್ವೆ ಆದ್ಮೇಲೆ ನಮ್ಮ ಮನೆಗ್ ಬರ್ತೀನಿ. ಇನ್ನು ನೀವು ಹೊರಡ್ಬೋದು. ಮತ್ತೆ ಇವ್ರು ಅಲ್ಲಿಗೆ ಹೋಗೋದು ಯಾಕಮ್ಮ ಅವ್ರೆ? ಎಲ್ರು ಇಲ್ಲೇ ಇದ್ದು ಮದ್ವೆ ಮಾಡ್ಬಿಡೋಣ. ಅಜ್ಜಿ, ಕಲ್ಪನಾಜಿ, ಹಾಗ್ ಮಾಡ್ಬೋದಾ? ನಿನ್ಗೆ ಹೇಗ್ ಇಷ್ಟ ಬರುತ್ತೋ ಹಾಗ್ ಮಾಡಮ್ಮ. ನಿನ್ ಇಷ್ಟನೇ ನಮ್ ಇಷ್ಟ ಕಣಮ್ಮ. ಇನ್ನು ಮದ್ವೆ ಆಗದಿರೋ ಹುಡುಗಿ ಈ ಮನೇಲಿ ಏನಕ್ಕೆ? ಶಶಿ ಮೇಡಮ್ ಅಭಿ ಸರ್ ಹೃದಯದಲ್ಲೇ ಇದ್ದಾರೆ. ಈ ಮನೇಲಿ ಇದ್ರೆ ತಪ್ಪೇನ್ರಿ? ಹಾಗಲ್ಲ ಕಣೋ, ಅದು ಆಚಾರ ಅಲ್ಲ. ನಾನೇ ಒಪ್ಕೊಂಡ್ಮೇಲೆ ನಿನ್ಗೇನು ಕೃಷ್ಣ? ಯಜಮಾನ್ರಿ, ಮತ್ತೆ ನೀವು ಕೂಡ ಇರ್ಬೇಕು. ಇನ್ನು ಗಟ್ಟಿ ಮೇಳ ಶುರು ಆಗ್ಲೇಬೇಕು. ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಆ ಮನೇಲಿ ಸಾವಾಗುತ್ತೆ ಅನ್ಕೊಂಡಿದ್ವಿ, ಆದ್ರೆ ಶುಭ ಕಾರ್ಯ ನಡೀತಿದೆ ಮೇಡಮ್. ಅಭಿ ಶಶಿ ಇಬ್ಬರಿಗೂ ದಿವ್ಯಾ ವೆಡ್ಡಿಂಗ್ ಪ್ಲಾನ್ ಮಾಡಿದ್ದಾಳೆ.
ಮರಣ ಮೃದಂಗ ಕೇಳಬೇಕಾಗಿರೋ ಜಾಗದಲ್ಲಿ ಮಂಗಳವಾದ್ಯಗಳು ಕೇಳ್ತಾ ಇವೆ ಮೇಡಮ್. ಅವರಿಗೆ ಮದುವೆ ಸಮಯ ಇರ್ಬೋದು, ಆದರೆ ನಮಗೆ ಒಳ್ಳೆ ದಿನಗಳು ಬಂದಿದೆ ಮೇಡಮ್. ಕಾರ್ ರೆಡಿಯಾಗಿದೆ, ನೀವು ರೆಡಿಯಾಗಿದ್ದೀರಾ, ಇನ್ಯಾಕೆ ತಡ? ನಡೀರಿ ಮೇಡಮ್. ಎಲ್ಲಿಗೆ ಅನಂತ? ಚಾಣಕ್ಯ ಹತ್ರಕ್ಕೆ ಮೇಡಮ್. ಯಾಕೆ? ಶಶಿ ಅಭಿ ಮದುವೆ ಮಾಡ್ಕೊಂಡ್ರೆ ಶಾಪದಿಂದ ಸತ್ತೋಗ್ತಾಳೆ ಅಂತ ಹೇಳೋಣ. ಹೇಳಿದ್ರೆ ಆ ಮದುವೆ ನಿಂತೋಗುತ್ತೆ. ದಿವ್ಯಾ ಪ್ಲಾನ್ ವರ್ಕೌಟ್ ಆಗಲ್ಲ. ಹ್ಯಾಪಿಯಾಗಿರ್ಬೇಕಾಗಿದ್ದ ಮನೆ ದುಃಖದಲ್ಲಿ ಮುಳುಗೇ ಹೋಗುತ್ತೆ. ಅದೇ ಅಲ್ವಾ ನಮಗ್ ಬೇಕಾಗಿರೋದು. ಹುಚ್ಚ ಅನಂತ. ಶ್ರೀಕೃಷ್ಣನ ರಾಯಭಾರ ಫಲಿಸಿದ್ರೆ ಏನ್ ನಡೀತಿತ್ತು? ಕುರುಕ್ಷೇತ್ರ ನಡೀದೇನೆ ಇರ್ತಾ ಇತ್ತಿತ್ತು ಮೇಡಮ್. ಈ ವಿಷಯ ಗೊತ್ತಿದ್ದು ಕೂಡ ಕೃಷ್ಣ ಯಾಕೆ ರಾಯಭಾರನ ಮಾಡ್ಬೇಕು ಅಂತ ಹೋಗಿದ್ದು? ಆ ದುಷ್ಟ ಸಂಹಾರಕ್ಕೋಸ್ಕರ ಮೇಡಮ್. ಎಕ್ಸಾಕ್ಟ್ಲಿ. ನಾವು ಕೂಡ ಹಾಗೇನೆ ಶತ್ರು ಸಂಹಾರ ಮಾಡ್ಬೇಕು.